ಗೋಲ್ಮಾಲ್ ನಟಿ ರನ್ಯಾ ಕುರಿತ ಸ್ಫೋಟಕ ಸುದ್ದಿ ಇದು. ರನ್ಯಾ ನಿರ್ದೇಶಕಿಯಾಗಿರುವ ಕಂಪನಿಗೆ ಸರ್ಕಾರಿ ಜಮೀನು ಮಂಜೂರಾಗಿದೆ. ಬರೋಬ್ಬರಿ 12 ಎಕರೆ ಜಮೀನನ್ನ ಕೆಐಎಡಿಬಿ ಕೊಟ್ಟಿದೆ. ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನದಲ್ಲಿರುವಂತಹ ನಟಿ ರನ್ಯಾ ರಾವ್ ಅವರು ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಸರ್ಕಾರಿ ಜಮೀನನ್ನ ಕೆಐಎಡಿಬಿ ನೀಡಿದೆ. ಕೆಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕಿ ರನ್ಯಾ ರಾವ್ 2023ರಲ್ಲಿ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿದೆ. ತುಮಕೂರು ಜಿಲ್ಲೆಯ ಶಿರಾ ಬಳಿ ಇರುವಂತಹ ಈ ಒಂದು ಕಂಪನಿ ಇದು. ರಾಜಕಾರಣಿಗಳ ಕೃಪೆಯಿಂದಲೇ ಭೂಮಿ ಮಂಜೂರಾಗಿದೆಯಾ ಅನ್ನುವಂತಹ ಪ್ರಶ್ನೆ ಈ ಆಯಾಮದಲ್ಲೂ ಕೂಡ ಸಿಬಿಐ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣದ ತನಿಖೆಯನ್ನ ಸಿಬಿಐ ನಡೆಸುತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ ಈ ಸಂದರ್ಭದಲ್ಲಿ? ನವಿತಾ, ರನ್ಯಾ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇದೇ ವೇಳೆ ಆಕೆಗೆ ಸಂಬಂಧಪಟ್ಟಂತ ಏನು ಒಂದು ಕಂಪನಿ ಏನಿದೆ ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಸರ್ಕಾರ ಜಮೀನು ಕೂಡ ಮಂಜೂರಾಗಿರೋದು ಈಗ ಬೆಳಕಿಗೆ ಬಂದಿರೋದು. ಏನು ರನ್ಯಾ ನಿರ್ದೇಶಕಿ ಆಗಿರುವಂತ ಒಂದು ಕಂಪನಿ ತುಮಕೂರಿನ ಒಂದು ಶಿರಾ ಬಳಿ ಇರೋದು. ಆ ಒಂದು ಕಂಪನಿಗೆ 2023ರಲ್ಲಿ ಸುಮಾರು 12 ಎಕರೆ ಜಮೀನನ್ನ ಕೆಐಎಡಿಬಿಯಿಂದ ಮಂಜೂರು ಮಾಡಲಾಗಿರೋದು ಕೂಡ ಈಗ ಗೊತ್ತಾಗಿದೆ. ಅದು ಯಾವ ರೀತಿ ಮಂಜೂರಾಯಿತು ಮತ್ತೆ ಆ ಒಂದು ಜಮೀನನ್ನ ಮಂಜೂರು ಮಾಡೋದಕ್ಕೆ ಏನಾದ್ರು ಪ್ರಭಾವಿಗಳ ಒಂದು ಒತ್ತಡ ಇತ್ತ ಅಥವಾ ಪ್ರಭಾವಿಗಳ ಒಂದು ಅಧಿಕಾರವನ್ನು ಬಳಸಿಕೊಂಡು ಜಮೀನನ್ನು ಮಂಜೂರು ಮಾಡಲಾಗಿದೆ ಅನ್ನೋ ಒಂದು ಅನುಮಾನ ಕೂಡ ಈಗ ಉಂಟಾಗ್ತಾ ಇದ್ದು, ಈ ಬಗ್ಗೆ ಕೂಡ ಸಿಬಿಐ ಮತ್ತೆ ಡಿಆರ್ಐ ಅಧಿಕಾರಿಗಳು ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಕೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ಎಷ್ಟು ವರ್ಷಗಳಿಂದ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಇದೇ ವೇಳೆ ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಮತ್ತೆ ಆಕೆ ಕಂಪನಿ ನಿರ್ದೇಶಕ ಏನಾಗಿದ್ದಾರೆ ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಸುವಂತ ಸಾಧ್ಯತೆಗಳಿದ್ದು, ಅದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆ ಇದೆ. ನವಿತಾ, ಓಕೆ, ಈಗಾಗಲೇ ಕೆಐಎಡಿಬಿ ಈಗ 2023ರಲ್ಲಿ ಜಮೀನನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ನೀಡಲಾಗಿತ್ತು, ಜೊತೆಗೆ ಯಾರಿದ್ರು ಏನು ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ, ಹೇಗೆ ಈ ಪ್ರಕರಣದಲ್ಲಿ? ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಿಬಿಐ ಅಥವಾ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ಈಕೆಗೆ ಯಾವ ರೀತಿ ಮಂಜೂರು ಮಾಡಲಾಗಿತ್ತು ಮತ್ತೆ ಮಂಜೂರು ಮಾಡಲು ಬಳಕೆ ಮಾಡಿರುವಂತಹ ಮಾನದಂಡಗಳು ಏನು ಅನ್ನೋದನ್ನು ಕೂಡ ಗಮನಕ್ಕೆ ತರ್ತಾರೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಏನಾದ್ರು ಒತ್ತಡ ಹಾಕುವಂಥದ್ದು, ಪ್ರಭಾವಿ ವ್ಯಕ್ತಿಗಳೇನಾದ್ರು ಈ ಒಂದು ಜಮೀನನ್ನ ಮಂಜೂರು ಮಾಡೋದಕ್ಕೆ ಒಂದು ಅವ್ರೇನಾದ್ರು ಮುಂದಾಗಿದ್ರು ಅನ್ನೋ ವಿಚಾರಗಳ ಬಗ್ಗೆ ಕೂಡ ತನಿಖೆಯನ್ನ ಕೈಗೆತ್ತಿಕೊಳ್ತಾರೆ. ಮತ್ತೆ ಇದರ ಹಿಂದೆ ಏನಾದ್ರು ಬೇರೆ ವ್ಯಕ್ತಿಗಳ ಕೈವಾಡ ಇರೋದ್ರ ಬಗ್ಗೆ ಕೂಡ ಅನುಮಾನಗಳೇನಾದ್ರು ವ್ಯಕ್ತವಾದಲ್ಲಿ ಅಂತವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಲುವಾಗಿ ಈಗ ಈ ಒಂದು ವಿಚಾರದ ಬಗ್ಗೆ ಕೂಡ ತನಿಖೆಯನ್ನ ನಡೆಸೋದಕ್ಕೆ ಸಿಬಿಐ ಅಥವಾ ಡಿಆರ್ಐ ಅಧಿಕಾರಿಗಳು ಮುಂದಾಗಬಹುದು. ಯಾಕಂದ್ರೆ ಆದಾಯದ ಮೂಲಗಳನ್ನ ಕೆದಕ್ತಾ ಹೋದಾಗ ಒಂದೊಂದಾಗಿ ಬೇರೆ ಬೇರೆ ಒಂದು ವಿಚಾರಗಳು ಕೂಡ ಬೆಳಕಿರ್ತವೆ. ಅದರಿಂದ ಆದಾಯದ ಮೂಲಗಳನ್ನ ಈ ಒಂದು ಕಂಪನಿ ಮುಖಾಂತರವೂ ಕೂಡ ಏನಾದ್ರು ಆದಾಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕೆಡಿಬಿ ಅಂತ ಏನ್ ಮಂಜೂರಾಗಿದೆ ಆ ಒಂದು 12 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಸುವಂತ ಸಾಧ್ಯತೆಗಳು ಇದೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.